ಮತ್ತೆ ಹಿಂದೆ ಲೋಗೋಗಳು ಮಕ್ಕಳು ಕಿಡಿಬೇಡಿ, ಡೌನ್ ಮಾಡಿ ಸರ್. ಒಂದ್ ನಿಮಿಷ ಎಲ್ಲರೂ ಒಂದೇ ಸತಿಗೆ ಇಡೋಣ, ಯಾಕೆ ಅರ್ಜೆಂಟು? ಸರ್ ಹೇಳಿ ಸರ್. ಈ ದಿನ ರಾಜೀವ್ ಗೌಡ್ರ ಮೇಲೆ ಹಾಕಿದಂತಹ ಪ್ರಥಮವಾದ FIR ಕ್ರೈಮ್ ನಂಬರ್ 9 ಸ್ವಲ್ಪ 2026ನಲ್ಲಿ ಡೌನ್ ಮಾಡಿ ಪಡೆದ ಒಂದು ಕಂಪ್ಲೇಂಟನ್ನು ದೂರನ್ನು ಫಿರ್ಯಾದನ್ನು ಹಾಕಿದ್ರು. ಆ ಕೇಸ್ನಲ್ಲಿ ಕೋರ್ಟು ಜಾಮೀನು ನೀಡಿದೆ 2 ಶ್ಯೂರಿಟಿಗಳ ಆಧಾರದ ಮೇಲೆ, ಹಾಗೂ ಬಿಡುಗಡೆಗೆ ಆದೇಶ ಮಾಡಿದ್ದಾರೆ. ಆದ್ದರಿಂದ ಬಹುಶಃ ಇದು ಅನೇಕ ದಿನಗಳಿಂದ ಈ ಪ್ರಕರಣ ನಡೀತಾ ಇತ್ತು. ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತಿಮ ತೀರ್ಮಾನ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ, ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ಅವರಿಗೆ ಒಂದು ಬೇಲನ್ನು ಕೊಟ್ಟಿದ್ದು, ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಹೋರಾಟನೇ ಆಯಿತು. ಆದ್ದರಿಂದ ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವರಿಗೆ ಬೇಲನ್ನು ನೀಡೋದಕ್ಕೆ ಧನ್ಯವಾದಗಳನ್ನ ಹೇಳೋದಕ್ಕೆ. ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಷರತ್ತು? 15,000 ನಾರ್ಮಲ್ ಶ್ಯೂರಿಟಿ ಒಬ್ಬರು. ಸರ್ ನ್ಯಾಯಾಧೀಶರು ಇನ್ನೊಂದು ಮಾತು ಹೇಳಿದ್ರು. ಇಲ್ಲ ಸರ್ ನ್ಯಾಯಾಧೀಶರು ಇನ್ನೊಂದು ಸೂಚನೆ ಕೊಟ್ಟರು ತಮಗೆ, ಎಲ್ಲೂ ಪಟಾಕಿ ಸಿಡಿಸೋದು, ಸೆಲೆಬ್ರೇಷನ್ ಮಾಡಬಾರ್ದು ಅಂತ. ಖಂಡಿತವಾಗೂ ಆ ಥರ ಏನು ಮಾಡಲಿಕ್ಕೆ ಯಾರು ಏನು ಇಲ್ಲಿ ಮಾಡ್ಕೊಂಡಿಲ್ಲ. ಒಂದೇನಂತಂದರೆ ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ, ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ. ಸೊ ಅವರ ಹೇಳಿಕೆಯನ್ನು ನೀವು ಪಡೆದುಕೊಳ್ಳಿ, ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾಗಿ. ಸರ್ 480 ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ, ಸೊ ಏನು ಹೇಳಿದ್ರಿ ಸರ್? 480 ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ. ಯಾಕೆ ಅಂತಂದರೆ ಅದರಲ್ಲಿ ಬಾಡಿ ವಾರೆಂಟ್ ತಗೊಂಡಿಲ್ಲ, ಅದರಲ್ಲಿ ಅರೆಸ್ಟು ಕೇಳಿಲ್ಲ ಅವರು. ಆದ್ದರಿಂದ ಈ ಹಂತದಲ್ಲಿ ಅದು ಬೇಕಾಗಲ್ಲ. ವಕೀಲರು ಯಾರು ಹೇಳು ಪ್ರಕಾಶ್? 480 ಅಂತಂದರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ, ಇವರು ಜನತಾದಳ ಅನೌನ್ಸ್ಮೆಂಟ್ ಮಾಡಬೇಕಂತ. ಬಟ್ ಪೊಲೀಸರು ಅದನ್ನೇನು ಬಂಧನಕ್ಕೆ ಮಾಡಬೇಕು ಅಂತ ಅವ್ರೇನು ಅಪ್ಲಿಕೇಶನ್ ಹಾಕಿಲ್ಲ. ಆದ್ದರಿಂದ ಅದರ ಅವಶ್ಯಕತೆ ಇಲ್ಲ.